ಇಲ್ಲಿ ವಾಕಿಂಗ್ ಮಾಡ್ಕೊ ಬರ್ತಾಳೆ. ಇವಳಂತ ಹುಚ್ಚಿ, ಇವಳು ನಿಜವಾಗ್ಲೂ ಹುಚ್ಚಿಯಲ್ಲ, ಸ್ಯಾಡಿಸ್ಟು. ಇವಳಂತ ಸ್ಯಾಡಿಸ್ಟ್ ಅಂದರೆ, ಅಲ್ಲಿ ದೇವಸ್ಥಾನದಲ್ಲಿ ಬೇಕಾದ್ರೆ ಅಲಾರಾಮ್ ಇಟ್ಕೊಂಡು ಎತ್ತು ಪಾರ್ಕಿಗೆ ಬರ್ತೀನಿ, ಅಲ್ಲಿ ದೇವಸ್ಥಾನದ ಪೂಜೆ ಸ್ಟಾರ್ಟ್ ಆಗುತ್ತಲ್ಲ ಅಂತ. ಇವಳು 5 ಗಂಟೆ ಬರ್ತಿದ್ದವಳು, ಕರೆಕ್ಟಾಗಿ ಈಗ 4:15ಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವಳೆ. 4:15 ಇಲ್ಲೆಲ್ಲ ಬರ್ತಾಳೆ ನೋಡು, ಬೆಳಕಿಗೆ ಬರ್ತಾಳೆ. ಇವಾಗ ಕತೆ ಆಗುತ್ತೆ. ಇಲ್ಲೇ ಪೋಲ್ ಹತ್ರ ಲೈಟ್ ಕಂಬದ ಹತ್ರ ಬರ್ತಾ ಇದ್ದಾಳೆ, ಮುಂದಕ್ಕೆ ಹೋಗ್ತಾ ಇದ್ದಾಳೆ. ನೈಟ್ ಡ್ರೆಸ್ಸಲ್ಲೇ ಹೋಗ್ಬಿಡೋದು. ಈ ಮುಂಡೆದು ಮುಂಚೆ ಕರೆಕ್ಟಾಗಿ 5 ಗಂಟೆ ಬರ್ತಾಯಿಲ್ಲು. ನನ್ನ ಹತ್ರ ಫೋನ್ ಇರಲಿಲ್ವಲ್ಲ ಅವಾಗ. ಇವಳೇ ಹೆಚ್ಚಿಲ್ಲ ಮಾಡ್ತಾಯಿದ್ದೆ ಬಂದು ಸೌಂಡ್ ಮಾಡಿ. ಇವಳು ಬರಲಿಲ್ಲ ಅಂದರೆ ಯಾರೂ ಬರ್ತಾನೆ ಇರಲಿಲ್ಲ, ಅಂದರೆ ನಾನು ಎಚ್ಚರನೇ ಆಗ್ತಿರಲಿಲ್ಲ ಆ ಥರ. ಆದರೆ ಒಟ್ಟಲ್ಲಿ 2 ಕಿಂಚ 5 ಗಂಟೆಗೆ ಗೊತ್ತಾಯಿಲ್ಲ. ನಾನು ಫೋನ್ ತೊಗೊಂಡ್ಮೇಲೆ ಕರೆಕ್ಟಾಗಿ 5 ಗಂಟೆ ಅಲಾರಾಮ್ ಇಟ್ಕೊಳ್ತಿದ್ದೆ ನಾನೇ. 5 ಗಂಟೆ ಅಲಾರಾಮ್ ಬಿಡ್ತಿದ್ದಲ್ಲ. ಸೊ ನಾನು 5 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ 4:15ಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಅಲಾರಾಮ್ ಹೊಡೆಯೋದಕ್ಕಿಂತ ಒಂದು 5 ನಿಮಿಷ 10 ನಿಮಿಷನೇ ಮುಂಚೆನೇ ಬರ್ತಾಯಿಲ್ಲ. ಸೊ ಈಗಲೂ ಅಷ್ಟೇ ಕರೆಕ್ಟಾಗಿ ಯಾವಾಗ ಗೊತ್ತಿಲ್ಲ ಏನಾಗೋದಿಲ್ಲ. ಆ ಪಾರ್ಕಲ್ಲಿ ಮನೆಗಳು ಬಿಟ್ಟು ನಾನು ಅಲ್ಲಿ ಮನೆಗಳಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಳು ಸೌಂಡ್ ಇರಲಿಲ್ಲ. ಸೊ ಈಗ ಪುರಾ ಪಾರ್ಕಿಗೆ ಬಂದಮೇಲೆ ಕರೆಕ್ಟಾಗಿ ನನಗಿಂತ ಮುಂಚೆ ಬರ್ತಾಳೆ. 4:15 ಇಲ್ಲಿ ಬರ್ತೀರಿ, ಅವಳು ಅದಕ್ಕಿಂತ ಮುಂಚೆ ಬರ್ತಾಳೆ. ಅಲಾರಾಮ್ ನೋಡಿದೆ ನಾನು, ಇಟ್ಟಿರೋದು ಅಲಾರಾಮ್ 4:45 ಇಟ್ಟಿರೋದು. ಸೊ ಅಲಾರಾಮ್ ಹೊಡಿಯೋಕ್ಕಿಂತ ಮುಂಚೆನೇ ಬದಿಲ್ಗೆ ರೌಂಡ್ ಹೊಡಿತಾಳೆ ಅವಳು. ಏನು ಕೋಬಿ ಅದಕ್ಕೂ ಅದೆಂತಿಂಥ ಸ್ಯಾಡಿಸ್ಟ್ಗಳು ಸಿಗ್ತಾರೆ ಅಂದರೆ ಬಡತ್ತವ ಒಂದು ಜನ್ಮನ ಇವ್ರುಗಳದೆಲ್ಲ. ಕತ್ಲೆ ಪವರ್ ಕಟ್ ಮಾಡಿಬಿಟ್ಟು ಕರೆಕ್ಟಾಗಿ 6 ಗಂಟೆ 5 ನಿಮಿಷ ಪವರ್ ಕಟ್ ಮಾಡಿಬಿಟ್ರು. ಈ ಹೊಸ ಪ್ರತಿಭೆ ಬಂದು ಮುಂದೆನೇ ರೌಂಡ್ ಮಾಡ್ತದಲ್ಲ, ಜಾಕಿಂಗ್ ಮಾಡ್ತಾನಲ್ಲ, ಈಗ ಅಲ್ಲಿ ದೇವಸ್ಥಾನದಲ್ಲಿ ಕಾಣಿಸ್ಕೊಳ್ತಾನೆ. ಬೆಳಗ್ಗೆ ಹೊತ್ತು ಅವ್ನು ಕವರ್ ಮಾಡ್ತೀನಿ ಮುಖಾನ. ಈಗ ನಾನು ಇಲ್ಲಿ ಮಲಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕರೆಕ್ಟಾಗಿ 6 ಗಂಟೆ ಬರ್ತಾನೆ. 6 ಗಂಟೆಗೆ ಬಂದು ನನ್ನ ಸುತ್ತ, ಅದು ಕರೆಕ್ಟಾಗಿ ನಾನು ಸುತ್ತಾನೆ, ಕಟ ಪತಪ ಅಂತ ಓಡಾಡ್ತಾನೆ ಜಾಕಿಂಗ್ ಮಾಡಿಕೊಂಡು. ಮತ್ತು ಕರೆಕ್ಟಾಗಿ ನನ್ನ ಮುಂದೆನೇ ವರ್ಕೌಟ್ ಮಾಡೋದು, ಎಕ್ಸಸೈಸ್ಗಳೆಲ್ಲ ನಾನು ಮುಂದೆನೇ ಮಾಡ್ತಾನೆ. ಇದು ಕವರು ಅಪ್ಲೋಡ್ ಮಾಡ್ತೀನಿ, ಅವ್ನ ಮುಖ ಅಪ್ಲೋಡ್ ಮಾಡ್ತೀನಿ. ಅಟೆಂಡೆನ್ಸ್ ಹಾಕೋಕ್ಕೆ ಬೋರ್ಡೇ ಬಂದು ಪಕ್ಕ ಕೂತ್ಕೊಂಡ್ರು. ದಬ ಅಂತ ಓಡ್ತಾ ಇದ್ನಲ್ಲ, ಅದು ಹೊಸ ಎಂಟ್ರಿ. ಅಲ್ಲಿ ಬ್ಯಾಗ್ ಇಟ್ಟಿದ್ದಾರೆ, ಅಲ್ಲಿ ವರ್ಕೌಟ್ ಮಾಡ್ತಾಯಿದ್ದ. ಇಲ್ಲಿ ಶಿಫ್ಟ್ ಆದವೆ. ಅಲ್ಲಿ ಹೋಗ್ತಾ ಇರೋದು AA9982 ಇರಬೇಕು, ನಾಟ್ ಶ್ಯೂರ್. 4175 ಗಾಡಿ ಅದು ಆಟೋ. ಇದೇ ಪ್ಲ್ಯಾಟ್ಫಾರ್ಮ್ದು. ಈ ಕಡೆಯಿಂದ ಬಂದು ರೌಂಡ್ ಆಗೋಡು ಹೋಗ್ತಾರೆ ಅಲ್ಲಿಗೆ. ಮುಂದುಗಡೆ ಯೂಟರ್ನ್, ಈಗ ಗಾಡಿ ಯೂಟರ್ನ್ ಆಗ್ತಾ ಇದೆಯಲ್ಲ, ಅಲ್ಲಿ ಜುಪಿಟರು ಸ್ಕೂಟರು ಸೇಮ್ ಅದೇ ಥರ. ಆದರೆ ಅಲ್ಲಿ ಯೂಟರ್ನ್ ಆಗ್ತಿಲ್ಲ, ಅಲ್ಲಿಂದ ಬಂದು ಇಲ್ಲಿವರೆಗೂ ಲಾರಿ ಕಟಿಂಗು ಅದು ಲಾಂಗ್ ಕಟಿಂಗ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೆ ಬಂದು ಮುಂದೆ ಹೋಗ್ತಾನೆ. ಬಟ್ ಇವಾಗ HD584 ಆ್ಯಕ್ಚುಲಿ ಗಾಡಿ HD5849 ಗಾಡಿ. ಅದೇ ರೈಟ್ ಸೈಡ್ಗೆ ಹೋಗ್ತಾ ಇದ್ದೀಗ. ಅಲ್ಲಿ ದೂರದಲ್ಲಿ ಬ್ಲೂ ಕಲರ್ ಏನೋ ಮುಂದೆ ಲಗೇಜ್ ಇಟ್ಟಿದ್ದಾನೆ. ಬಹುಶಃ ಫೋಕಸ್ ಆಗೋದಿಲ್ಲ ಅಂದ್ಕೊಳ್ತೀನಿ, ಫ್ರೇಮಲ್ಲಂತೂ ಬರುತ್ತೆ, ಫೋಕಸ್ ಆಗಲ್ಲ. ರೈಟ್ ಸೈಡ್ಗೆ ಹೋಗ್ತಾ ಇದ್ದಾನೆ ಈಗ. ಅಲ್ಲಿ ಪೆಟ್ರೋಲ್ ಬಂಕ್ ಕೊಡ್ಬೋದಾ. ಆ ಗಾಡಿ ಇಲ್ಲಿಂದ ಬಂದಾನೆ. ಇಲ್ಲಿ ಪೊಲೀಸರು ನಿಂತ್ಕೊಂಡಿದ್ದಾರಲ್ಲ, ಇವರೆಲ್ಲ ಪೊಲೀಸ್ ಸ್ಟಾಫ್ಗಳು, ಇವರು ದೊಣ್ಣೆ ಇಟ್ಕೊಂಡಿರೋರು. ಇವುದು ಅಷ್ಟೇ, ಇದು ಆ್ಯಕ್ಚುಲಿ ಎಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈ ಪಾಯಿಂಟಲ್ಲಿ ಇದು ರಾಂಗ್ ವೇನಲ್ಲಿ ಬರ್ತಿರೋದು, ಓಕೆನಾ. ಈ ಪಾಯಿಂಟ್ ಆ್ಯಕ್ಚುಲಿ ಯಾವ ವ್ಯಕ್ತಿನೂ ರಾಂಗ್ ವೇನಲ್ಲೇ ಬಂದಿದ್ದು. ಈ ಪಾಯಿಂಟಲ್ಲಿ ನಾನು ಪೊಲೀಸರು ನಿಂತ್ಕೊಂಡಿದ್ದರಿಂದ ಪೊಲೀಸರಿಂದ ಈ ಕಡೆ ರೈಟ್ ಸೈಡಿಗೆ ಬಂದು ಮುಂದುಗಡೆ ಸ್ವಲ್ಪ ಪಕ್ಕಕ್ಕೆ ಬಂದೆ. ಆವಾಗ
ಸಡನ್ನಾಗಿ ಅದು ನುಗ್ಗಿ ಬರ್ತಾನೆ ವೆಹಿಕಲ್ ಅವನು. ಜೊತೆಗೆ ಇನ್ನೊಂದೇನೆಂದರೆ ಅವ್ನು ಬಂದಿರೋ ರಾಂಗ್ ವೇ, ಇದು ಒನ್ ವೇ, ನಾನು ಹೋಗ್ತಿರೋದು ಸರಿಗಿದೆ. ಈಗ ಆ ಕಡೆಯಿಂದ ಬರೋದೆಲ್ಲ ರಾಂಗ್ ವೇ, ಒನ್ ವೇ ಇದು. ಅಂದರೆ ನನಗೆ ಹೊಡ್ಕೊಂಡು ಹೋದ್ನಲ್ಲ, ಅವನು ಕೂಡ ರಾಂಗ್ ವೇನಲ್ಲೇ ಬಂದಿದ್ದು. ಆ ಹುಡುಗಿ ಕೈ ಇನ್ನೇನೋ ನಾನು ಸಾಬನಿಗೆ ಟಚ್ ಆಗ್ಬಿಡೋದು, ಅಲ್ಲಿವರೆಗೂ ತೊಗೊಬೋದಿಲ್ಲ. ಏನು ಅಂತ ಇಲ್ಲಿ ಕಡ್ಕೊಳಕ್ಕೆ ಹೋಗಲಿ ಅಂತ ಆ್ಯಕ್ಚುಲಿ ಬಂದು ಮಿಸ್ ಆಗೋಯ್ತು ಅಲ್ಲ ಒಂದು. ಅಂದರೆ ಇವರು ಸಂತೃಪ್ತಿ ಬನ್ನು ಮತ್ತು ಬಂದು ಇಷ್ಟು ದಿವಸ ಬಿಸ್ಕೆಟ್ ಕೊಡ್ತಿದ್ದಾರೆ, ಇವತ್ತು ಬನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಬನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಬಂದು ಮಿಸ್ ಆಗೋಯ್ತು ನನಗೆ. ಅದಕ್ಕೆ ಅಮ್ಮ ಕುಂಟಿದ್ದಾರಲ್ಲ, ಅವಳೆ ಬರೋದು ಬೇಗ ಬಂದಿದ್ರೆ ಬಂದು ಸಿಗ್ತಾಯಿತ್ತಲ್ಲಪ್ಪ ಅಂದಿಲ್ಲ ಅಮ್ಮ. ಯಾರೋ ಒಂದು ಆಡ್ದವಳೆ ಪಾಪ ಟ್ರಾಫಿಕ್ ಕ್ರಿಯೇಟ್ ಮಾಡೋಕ್ಕೆ. AA1394 ಗಾಡಿ ಲೆಫ್ಟ್ಗೆ ಹೋಗ್ತಾ ಇದ್ದಲ್ಲ ಆಟೋ, ಅದು K05 ಸೀರೀಸು, K05AA. ಅದು ಆ್ಯಕ್ಚುಲಿ ಹೆವಿ ಸ್ಮೋಕ್. ಅಯ್ಯೋ ರೋಡಲ್ಲಿ ಕಾಣ್ತಿರೋದೆಲ್ಲ ಸ್ಮೋಕೇ ಅದು. ಅಷ್ಟೊಂದು ಹಿಬ್ನಿ ಎಲ್ಲ, ಇದು ಹಿಬ್ನಿ ಇದೆ, ಆದರೆ ಹಿಬ್ನಿಗಿಂತ ಹೆಚ್ಚಿಗೆ ಹೊಗೆ ಇದೆ. ಈ ಸ್ಪಾಟಲ್ಲಿ ಆ್ಯಕ್ಚುಲಿ ನಾನೇ ಸ್ವಲ್ಪ ಹಿಂದಕ್ಕೆ ಹೋದೆ ಕ್ಯಾಮ್ರಾದಲ್ಲಿ ಕವರ್ ಮಾಡೋಣ ಅಂತ. ಕರೆಕ್ಟಾಗಿ ಸ್ಪಾಟಿಗೆ ಬರ್ತಾರೆ ಅವರು, ಇಕ್ಕಟ್ಟು ತಿರ್ಸ್ಕೊಂಡು ಹೋಗೋದು. ಏನೋ ಇಕ್ಕಟ್ಟು ಸೃಷ್ಟಿಸೋದು, ಏನೋ ಟೈಟಲ್ ಹೇಳಿದೆ ಗುರು, ಇಕ್ಕಟ್ಟೇ ಇರಬೇಕು ಆ ಜಾಗಕ್ಕೆ. ಸುಮ್ಮನೆ ಬೇಕಾಗುತ್ತೆ. ಇದು ವೆರಿ ಕಾಮನ್ ಈ ಥರದ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳು ಹಿಡಿದೀನಿ. ಸಿಕ್ಕಾಪಟ್ಟೆ ಕರೆಕ್ಟಾಗಿ ಪಾಯಿಂಟಿಗೆ ಬರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಕ್ಲೋಸ್ ಅಪ್ ಮಾಡ್ಕೊಂಡು ಸದ್ಯ ಇಕ್ಕಟ್ಟಿಸಿ ಆಡಿಸೋದು ಆ ಥರ ಮಾಡ್ತಾರೆ ಕಡೆಗೆ. JS9935 ಆ್ಯಕ್ಚುಲಿ ಬಸ್ ಪಕ್ಕ ಒಂದು ಎಕ್ಸ್ಪಲ್ಸ್ ಗಾಡಿ ಹೋಯ್ತು. ಅದು ಯಾವುದೂ ಗೊತ್ತಿಲ್ಲ, K955 ಯಾವುದೋ ಅಥವಾ ಬೇರೆ ಯಾವುದಾದ್ರೂ ಗೊತ್ತಿಲ್ಲ. ಒಟ್ಟಲ್ಲಿ ಎಕ್ಸ್ಪಲ್ಸ್ ಹಳೆಯ ಫಸ್ಟ್ ಮಾಡಲು 200cc ಗಾಡಿ ಇತ್ತಲ್ಲ, ಅದು ಹೆವಿ ಸ್ಪೀಡಲ್ಲಿ ಹೋದ. ಚಕ್ಕದ ಮುಂದೆ ಹೋದ. ಆ್ಯಕ್ಚುಲಿ ಕೋಟೆ ಆಂಜನೇಯ ದೇವಸ್ಥಾನ ಮುಂದೆನೂ ಹಾಗೆ ಆಯಿತು. R15 ಹೋಯ್ತು, ನನ್ನ ಕೈ ತೋರಿಸ್ಕೊಟ್ಟೆ ಹೋದ. ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಹೆಂಗೆ ಸಿಕ್ಕಿದ್ರೆ ದೊಣ್ಣಲ್ಲಿ ಪೂಜೆ ಮಾಡಿ ಕಳಿಸ್ತೀನಿ ಖಂಡಿತ. ಪಾಯಿಂಟ್ ಇಲ್ಲಿದೆ, ಅದು ಯಾಕೆ ಹೋಗಿದ್ದು ಅಂತ. ಆ್ಯಕ್ಚುಲಿ ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದ ಮುಂದೆ R15 ಹೋಯ್ತು ಚಕ್ ಅಂತ ಮುಂದೆ, ಮತ್ತು ಇಲ್ಲೊಂದು ಎಕ್ಸ್ಪಲ್ಸ್ ಗಾಡಿ ಹೋಯ್ತು 200cc ಮುಂದೆ. ನನಗಿಂತ ಮುಂಚೆನೇ ಇದು ಫಾಸ್ಟ್ ಔಟ್ ಆಯಿತು ಅಂತ ಹೇಳಲಿಲ್ವಾ. ಸೊ ಅದು ಜಸ್ಟ್ ಮಿಸ್ ಗಾಡಿಗಳು. ಅಲ್ಲಿ ಏನಕ್ಕೆ ಹಿಂಗಾಗಿದ್ದು ಅಂದರೆ, ಇಲ್ಲೊಬ್ಬ ಕೂತ್ಕೊಂಡು ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಅದು ಮಲಗೋ ಜಾಗದಲ್ಲಿ ಕೂತ್ಕೊಂಡು ಕತೆ ಹೊಡಿತಾನಲ್ಲ, ರಿವ್ಯೂಗಳು ಕೇಳ್ತಾರಲ್ಲ, ಶಾಸ್ತ್ರ ಕೇಳೋದು, ಹಳೆಬುಳು ರಿವ್ಯೂ ಅಲ್ಲ ಶಾಸ್ತ್ರ ಕೇಳೋದು. ಹಳೆಬುಳು ಎಲ್ಲರೂ ಸೋಷಲ್ ಮೀಡಿಯಾ ಚೆಕ್ ಮಾಡಿ ಕೊಯ್ಯಪ್ಪ ಅಂತ ಸೌಂಡ್ ಮಾಡ್ತಿರ್ತಾನೆ. ಆ್ಯಕ್ಚುಲಿ ಅದೇ ಕ್ಯಾಂಡಿಡೇಟ್ ಕೋಟೆ ಆಂಜನೇಯ ದೇವಸ್ಥಾನದ ಹತ್ರನೂ ಸಿಕ್ಕಿದ್ದು. ಅಲ್ಲಿ ಮುಂದೆ ಸಿಕ್ಕ ನನಗಿಂತ ಮುಂಚೆ ಪ್ರಸಾದ ಇಸ್ಕೊಂಡು ತಿಂತಿದ್ದ. ಇಲ್ಲಿ ನಾನು ಬರೋಕ್ಕಿಂತ ಮುಂಚೆ ಬಂದು ಕೂತ್ಕೊಂಡು ಸೋಷಲ್ ಮೀಡಿಯಾ ಚೆಕ್ ಮಾಡ್ತಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ಅಲ್ಲಿ ನನಗಿಂತ ಮುಂಚೆ ಹೋಗಿದ್ದು. ದೇವಸ್ಥಾನದ ಪ್ರಥಮ ಡೇಟಲ್ಲಿ ತಿಂದಿದ್ದು. ಜೊತೆಗೆ ಇನ್ನೊಂದು ನೋಟಿಸ್ ಮಾಡಬೇಕಾಗಿರೋದೇನು ಅಂದರೆ, ಇಲ್ಲಿ ಬಾಳೆಹಣ್ಣುಗಳಿಗೆ ಮಿಸ್ ಆಗಿದೆ. ಬಾಳೆಹಣ್ಣು ಒಬ್ಬಳು ಈ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾಳಲ್ಲ ಆಯಮ್ಮ, ಬೆರಳಿಗೆ ಹತ್ತಿರದ್ದು ಬಾಳೆಹಣ್ಣು ಇಡ್ತಾಳೆ. ಆ್ಯಕ್ಚುಲಿ ಬಾಳೆಹಣ್ಣುಗಳು ಅಲ್ಲಿ ಕಾಣೆಯಾಗಿದೆ. ಬಾಳೆಹಣ್ಣು ಎತ್ಕೊಂಡಿದ್ದಾರೆ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಬಾಳೆಹಣ್ಣು ನಾನು ಒಂದೊಂದ್ಸರಿ ಎತ್ಕೊಳ್ತೀನಿ. ಇಲ್ಲಿ ಒಂದು ಇಟ್ಟಿದ್ದಾರೆ, ಆದರೆ ಗನ್ ಕಡೆ ಚುಚ್ಚಿಬಿಟ್ಟಿದ್ದಾರೆ. ಅಲ್ಲೂ ನಾವು ಕೂರೋ ಜಾಗದಲ್ಲಿ ಬ್ಯಾಗ್ ಇಟ್ಟಿರೋದು, ಇವಂದದು ಬ್ಯಾಗ್, ಅದು ಬಹುಶಃ ಅದು ಯಾರದು ಅವನೇ ಕಾಣ್ತಲ್ಲ ಕ್ಯಾಂಡಿಡೇಟು. ಇದರಲ್ಲಿದ್ದಾನಲ್ಲಪ್ಪ ಅವನು, ಅವನು ಕೆಲಸ ಮಾಡ್ತಾನಲ್ಲ, ಝೂವಲ್ಲಿ ಕೆಲಸ ಮಾಡೋದು ಬಿಟ್ಟಿಗೆ ಬಂದು ಪಾರ್ಕಲ್ಲಿ ಸೇರ್ಕೊಂಡಿದ್ದಾನಲ್ಲ ಅವನದು. ಎಲ್ಲ ಕಡೆ ಬಾಳೆಹಣ್ಣು ಮಿಸ್ ಆಗಿ ಎತ್ಕೊಂಡಿದ್ದಾರೆ. ಇನ್ಯಾವ ಎತ್ಕೊತ ಹೋಗ್ಬಿಡುತ್ತೆ. ಬರ್ಗೆಟ್ಟವು, ಇವ್ರಿಗಿಂತ ಬರ್ಗೆಟ್ಟರು ಯಾರು ಇಲ್ಲ ದೇವಸ್ಥಾನದವ್ರಿಗಿಂತ.
ಪಾರ್ಕಲ್ಲಿ ಬಿಡೋದನ್ನೇ ಮಡಗಲ್ಲ ಮಡಿಕೊಡಲ್ಲ. ಅವ್ರ ದೇವಸ್ಥಾನ ಅವ್ರ ಅಡ್ಡದ ಒಳಗಡೆ ಬಿಟ್ಟರೆ ಮಡ್ಕೊಡ್ತಾರ? ಖಂಡಿತ ಇಲ್ಲ, ಗೋರ್ಕೊಂಬಿಡ್ತಾ ಬಡಿಯೋದು. ಅಲ್ಲಿದ್ದ ದಡಿಯಬೇಕಂತ ಬಳೆ ತೋರಿಸ್ತಾ ಇರೋದು ಅದಕ್ಕೋಸ್ಕರ ಅವನು. ಇವಂದೇ ಬ್ಯಾಗ್ ಆ್ಯಕ್ಚುಲಿ ಅಲ್ಲಿಟ್ಟಿದ್ದು. ಸ್ಲಿಪ್ಪರ್ ಬುದ್ಧೆ ಬಿಡೋ ಉದ್ದೇಶಕ್ಕೋಸ್ಕರ ಅಲ್ಲಿ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿತಾರೆ. ಅದು ಎಂತೆಂಥ ಮೆಂಡರ್ಗೂ ಟಾಟಗಳು ಆಡ್ತಾರೆ ಅಂದರೆ ಬಾಬಾ. ಅದೇನು ಮಾತ್ರ ಹೇಳ್ತಾವ್ರೆ ದೇವ್ರಿಗೆ ಗೊತ್ತು. ಜಲಗಣಮನ ರಾಷ್ಟ್ರಗೀತೆ ಹೇಳ್ತಾರೆ ಬಹುಶಃ. ವಿಧಾನ ನಂಬರ್ ತುಲ್ನಾಕ್ಯ 907019 ಗಾಡಿ ಅದು. ಆಟೋ ಆರ್ಗನೈಸ್ಡ್ ಆಗಿರುತ್ತೆ. 90 ಆ್ಯಕ್ಚುಲಿ ಇದೇ ಗಾಡಿ ಸುರೇಶ್ ಅವರ ಮಗ ಗಾಡಿ ಓಡಿಸ್ತಾ ಇದ್ದಿದ್ದು. ಇರೋದೇರಾದರೆ ಕೋಟೆ ಅಜ್ಜಯ ದೇವಸ್ಥಾನ ಹತ್ರದ್ದು ಆ ಗಾಡಿ ನಿಂತ್ಕೊಂಡಿತ್ತು. ಹೊಸ ಗಾಡಿ ಪಲ್ಸರ್ RS 200 ಇತ್ತಲ್ಲ ಗಾಡಿ, ಅದು ನಿಂತ್ಕೊಂಡಿತ್ತು ಅಲ್ಲಿ. ಇದೆಲ್ಲ ಕವರ್ ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್ ಅಂದ್ಕೊಂಡೆ ಆ್ಯಕ್ಚುಲಿ ನಾನು. ಆಗಲ್ಲ ಗುರು, ಅಷ್ಟೊತ್ತೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸಾರಿ. ರಸ್ಸಿದೆ ಗಾಡಿಯಲ್ಲಿ ಯಾವ್ದು ಪೈ ಪುಡ್ಸೋದೆ. Grow your business impact today with the Google Ads app. Create ads from scratch on your phone and
monitor. ಆ್ಯಕ್ಚುಲಿ ನಾನ್ ಸ್ಟಾಪ್ ಅಂತ ಅನ್ಸ್ಟಾಪಬಲ್ ಅಂತ ಏನೋ ಗಾಡಿಯ ಟಿ ಶರ್ಟ್ ಇದೆ, ಅಲ್ಲಿ ಮುಂದೆ ಒಂದು ಹುಡುಗ ಹೋಗ್ತಾ ಇದ್ದಾನಲ್ಲ, ಹುಡುಗ ಒಂದು ರಿಲೇಟೆಡ್ ಇದು. ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಸುಮಾರು ಜನ ಹುಡುಗರು, ಸ್ಪೆಷಲಿ ಮಕ್ಕಳುಗಳು, ಪೇರೆಂಟ್ಸ್ಗಳು ಹಿಂಗೇನೆ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಕ್ಕಳು ಇಲ್ಲಿ ಹಿಂಗೆ ನಾನು ನಿಂತ್ಕೊಂಡಿದ್ದೀನಲ್ಲ, ಬೇಕಂತ ಹೇಳ್ಬಿಟ್ಟು ಒಕ್ಕರಿಸ್ಕೊಂಡು ಹೋಗೋದು, ಕಾಲು ತುಳ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದಕ್ಕೆ ಅನ್ಸ್ಟಾಪಬಲ್ ಅಂತ ಟಿ ಶರ್ಟ್ ತೋರಿಸ್ತಾ ಇರೋದು. ಅವರೆಲ್ಲ ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿರೋದು, ಎಲ್ಲ ಚಿಕ್ಕ ಮಕ್ಕಳನ್ನ ಎತ್ಕಟ್ಟೋದು. ಬಟ್ ಮಾಡೋಕ್ಕೆ ಏನಕ್ಕೆ ಕೆಲಸ ಇಲ್ಲ, ಸುಳ್ಳ ಮಕ್ಕಳಿಗೆ ಯಾರು ಬಂದು ಮಾಡ್ತಾಯಿರ್ತಾರೆ. ಅದು ಮತ್ತು ಹೇಳಬೇಕಾಗಿಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರನೇ ಇದ್ದೀನಿ. ಅವ್ರ ಮಕ್ಕಳಿದಾರಲ್ಲ, ಕುಮಾರ ಲಕ್ಷ್ಮಿ ಅವ್ರ ಮಕ್ಕಳು, ಆ ಮಕ್ಕಳು ಬಾಲಂಗುಚಿಗಳು ಬಡ್ಡೆ ಇದ್ದಾವಲ್ಲ, ಬರೀ ಎಲ್ಲ ಮಿಡ್ರಿಗೂಟ ಆಟನೇ ಆಡೋದು ಇವು. ಇದಕ್ಕಿದ್ದಂಗೆ ಹೆವಿ ಟ್ರಾಫಿಕ್ ಜಾಸ್ತಿ ಆಗೋದು. ಪೊಲೀಸರಿಲ್ಲ, ಪೊಲೀಸರು ಬಂದಮೇಲೆ ಟ್ರಾಫಿಕ್ ಜಾಸ್ತಿ ಆಗಿದ್ದು. ಟ್ರಾಫಿಕ್ ಮ್ಯಾನ್, ಪೊಲೀಸು ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ಪೊಲೀಸರು ಬಂದು ಕೈ ಅಳ್ಳಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಟ್ರಾಫಿಕ್ ಆಗಿದೆ ಹೇಳ್ಬೇಕಂದ್ರೆ. ಯಾರೋ ಗೂಟದ ಕಾರ್ ಹೋಗ್ತಾ ಇದೆ ಗುರು, ಅದಕ್ಕೆ ಯಾರೋ ಗೂಟದ ಕಾರು ಹೋಗ್ತಾ ಇದೆ, ಅದಕ್ಕೋಸ್ಕರ ಸುಮ್ಮನೆ ಟ್ರಾಫಿಕ್ ಕ್ರಿಯೇಟ್ ಮಾಡಿದ್ರು. ಅದು ಯಾರಿಗೋಸ್ಕರ ಕ್ರಿಯೇಟ್ ಮಾಡಿದ್ರು ಏನೋ ನನಂತೂ ಕಾಣೆ. 24BH 6908D ಈ ಗಾಡಿ 24BH 6908D. ಅದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಅಲ್ಲಿಗೆ ಹೋಗೋ, ನಂಜನಗೂಡು ಕಡೆಗೆ ಹೋಗೋ ಅಂತ ತೋರಿಸ್ತಾ ಇರೋದು ಅಷ್ಟೇ. ಯಾರ್ಯಾರೋ ಮಾಡ್ತಾಯಿದ್ದಾರೆ. ಬರತ್ತದು BH ಆ್ಯಕ್ಚುಲಿ ಇಂಡಿಯಾ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಗಾಡಿ ಅದು. ಸೊ ಭಾರತ್ ಅಂತ ಅವರು ಆ್ಯಕ್ಚುಲಿ ಭಾರತ್ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ತೊಗೊಂಡವ್ರೆ. ಅಲ್ಲಿ ಇವರು ಪ್ರಾಜೆಕ್ಟ್ ರಾಮಾಯಣ ಭರತ, ಅದಕ್ಕೆ ತೋರಿಸ್ತಾ ಇದ್ದಾರೆ. ಇದ್ದಿದ್ದೆ ಇವೆಲ್ಲ ಮಾಡೋಕ್ಕೆದಾರು ಕೆಲಸ ಇದಿರ್ತಾರೆ ಬಟ್ ಅವಕ್ಕೆ. ಎಲ್ಲೊಬ್ಬ ಮುಂದೆ ಅವನ ಸೈಕಲಲ್ಲಿ ಅವ್ರದ್ದು ಹೊಡಿತಾ ಇದ್ದಾನೆ. ಟ್ರೈನ್ ಹ್ಯಾಪಿನೆಸ್ ಈಸ್ ಎ ಬಸ್ ರೈಡ್ ಅವೇನಾ ಗ್ರೀನ್ ಸರಿ ಕಾಣ್ತಿಲ್ಲ. ಇಸ್ ಎ ಬಸ್ ರೈಡ್ ಅವೇ ಅಂತ ನಾವು ಸೈಕಲ್ ಓಡಿಸ್ಕೊಂಡು ತೊಗೊಂಡೋಗು ಅಂತ. ಏನೋ ಹಾಳ್ಬಿದ್ದಾಗಲಿ ಅಲ್ಲೇ ಅಲ್ಲೊಬ್ಬ ಸೈಕಲ್ ಟ್ರೀನ್ ಅಂತ ಆರು ನೋಡಿತಾವೆ ಅವನು. ಸಮರ್ಥ ಒಬ್ಬ, ಇವದೊಬ್ಬ. ಸದ್ಯಕ್ಕೆ ಸೈಕಲ್ ರಿಪೇರಿ ಬರ್ಸೋವರೆಗೂ ಸೈಕಲ್ ಹೊಡೆಯಲ್ಲ ನಾನು. ಸೈಕಲ್ ಏರ್ ಕಡಿಮೆ ಇದೆ ಸಿಕ್ಕಾಬಿಟ್ಟೆ. 7647 KA09AA 7647 ಇರಬೇಕು ಆಟೋ. ಆ್ಯಕ್ಚುಲಿ ಇಲ್ಲಿ ಆ್ಯಕ್ಚುಲಿ ಒಂದು ಬಸ್ ಹೋಯ್ತಾಯಿತ್ತು. ಬಸ್ ಮತ್ತು ನನ್ನ ಮಧ್ಯೆ ಹೋದ. ಆ್ಯಕ್ಚುಲಿ ಅದು ಹೋಗಬಾರ್ದು ಜಾಗ. ಓವರ್ಟೇಕ್ ಮಾಡ್ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಹೋಗ್ಬೇಕು. ಸ್ಕೂಳೆ ಮಗ ಇಲ್ಲಿ ಜನಗಳೆಲ್ಲ ಬಸ್ ಹತ್ರ ನಿಂತ್ಕೊಂಡಿರ್ತಾರೆ. ಆದರೂ ಹೋದಾಗ ಹೆವಿ ಸ್ಪೀಡಲ್ಲ ಅದ. ನಾನು ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಆನ್ ಮಾಡಿಲ್ಲ, ಮೇನ್ ಕ್ಯಾಮ್ರಾನೇ ಆನ್ ಮಾಡ್ಕೊಂಡಿದ್ದೀರಿ. ಅಷ್ಟರೊಳಗೆ ಮೇನ್ ಕ್ಯಾಮ್ರಾ ಆನ್ ಆಗೋಷ್ಟರೊಳಗೆ ಒಂದು ಪಾಸ್ ಆಗಿದೆ ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾಗ ಯೋಚನೆ ಮಾಡಿ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಇದೊಂದು ನನ್ನ ಸುತ್ತಮುತ್ತ ಚೆನ್ನಾಗಿ ನಡೀತಾ ಇತ್ತು. ಬಾಲಕಬಚ್ಚು ಇವನು ರಮೇಶನ ಬಾಲಕಬಚ್ಚು, ಕುವೆಲ್ಲ ಖಂಡನ ಬಾಲಕಬಚ್ಚು. ಬೆಳಿಗ್ಗೆಯಿಂದ ಇದು ಸಿಕ್ಕಾಪಟ್ಟೆ ನಡೀತಾ ಇದೆ. ಅಂದರೆ ಹೆವಿ ಸ್ಪೀಡ್ ಅಂದರೆ ಎಷ್ಟು ನಿಲ್ಲಿಸೋದೇ ಇಲ್ಲ. ಅಂದರೆ ಮ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ ಅಷ್ಟೊಂದು. ಎಡವಟ್ಟಾದರೆ ಸೀದಾ ಹೋಗ್ತಾ ಇರೋದೆ, ಹೊಡೆದು ಏಟ್ ಬೀಳ್ತಾ ಇರುತ್ತೆ. ಅಷ್ಟೊಂದು ಸ್ಪೀಡಾಗಿ ಚಕ್ಕದೋಗುತ್ತೆ. ಆ್ಯಕ್ಚುಲಿ ಆಟೋದು ಯಶವಂತ ಅಂತ ಒಂದು ಆಟೋ ನೋಡಿದೆ ಇಲ್ಲಿ ಆರ್ಗೇಟಿಗೆ ಜಾಯ್ನ್ ಆಗ್ತೀನಲ್ಲ, ಆ ಜಾಗದಲ್ಲೇ ಯಶವಂತ ಅನ್ನೋ ಒಂದು ಆಟೋ ನೋಡಿದೆ. ಆ್ಯಕ್ಚುಲಿ ಕವರ್ ಮಾಡೋದ್ರಲ್ಲೂ ಕೈಗೆ ದೊಡ್ಡ ಹಿಡ್ಕೊಳ್ಳೋದು ತುಂಬ ಒಳ್ಳೆಯ ಕೆಲಸ ಆಯಿತು. ಈಗ ಬಿಟ್ಟು ಕಳ್ಸೋದು ಬೆಟರ್. $55M 8626 ಬಾಗೋದು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ML3663 ಗಾಡಿ ಓಕೆ. ಇಲ್ಲಿ ಒಂದು ಹುಡುಗ ಕ್ಯಾಬ್ರ ಆಟೋದಾಗಲೇ ಒಳಗಡೆ ಹೋದ ಗೊತ್ತಾ. ಬಾಗೋದು MC 8288 ಗಾಡಿ ಇದು. ಕ್ಯಾಬ್ರ ಆದ ತಕ್ಷಣ ಒಳಗಡೆ ಥಿಯೇಟ್ರ್ ಒಳಗೆ ಒಂದು ಹುಡುಗ ಹೋದ ಗೊತ್ತಾ. ಆ ಹುಡುಗ ಈ ಕಾರಿಂದ ಹೇಳಿದ್ದು K03NS8499 ಗಾಡಿ. ಈ ಗಾಡಿಯಿಂದ ಹಿಡಿದಿದ್ದು.
ಹಸ್ಬು ನಾನು ಕರೆಕ್ಟಾಗಿ ಕಾರ್ ಡೋರ್ ಹತ್ರ ಹೋಗೋವರೆಗೆ ಮುಚ್ಕೊಂಡು ಕೂತಿದ್ದೆ ಒಳಗಡೆ. ಡೋರ್ ಹತ್ರ ಹೋಗ್ತಿದ್ದಾಗ ಚಕ್ಕಂತ ಡೋರ್ ಓಪನ್ ಮಾಡಿಕೊಂಡು ಇಳಿತಾನೆ ಕೆಳಗಡೆಗೆ. ಎಷ್ಟು ಫಾಸ್ಟಾಗಿ ಇಳಿತಾರೆ ಅಂದರೆ ನಾನು ಹೋಗ್ತಿದ್ದಾಗ ಚಕ್ಕಂತ ಹೊಡ್ಕೊಬಿಡ್ಬೇಕಾದ್ರೆ ಆ ಥರ ಹೊಡ್ಸೋದಿಲ್ಲ, ಹೊಡಿಯೋದು ಹುಡುಗಿ ಇದು ಅಷ್ಟೇ ಹೊರಗಡೆ ಇದ್ದೀವಿ. MZ7927 ಅದು ರಾಜಚಕ್ರದ ಬಾಲಾಗುಚ್ಚಿ. ಅದು ಆ್ಯಕ್ಚುಲಿ ಸೈಕಲ್ ತೊಗೊಂಡೋಗು ಅಂತ ಅವರು ಆ್ಯಟಿಟ್ಯೂಡ್ ಗೆಟ್ ಮಾಡ್ತಿರೋದು. ಸೈಕಲಲ್ಲಿ ಏರಿಲ್ಲ, ಏರ್ ಓಡಿಸೋಕ್ಕೆ ಕಾಸಿಲ್ಲ. ಆ್ಯಕ್ಚುಲಿ ಪ್ರಕಾಶ್ ಹತ್ರ ಈಸ್ಕೊಂಡೆ ಅದು ಟೀ ಕುಡಿದೆ. ಆ್ಯಕ್ಚುಲಿ ನನಗೆ ಟೀ ಕುಡಿಯೋ ಪ್ಲ್ಯಾನೇ ಇರಲಿಲ್ಲ. ಇವ್ರುಗಳೇ ಆಳುಗಳು ಏನೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಕೊಟ್ಟು ಕಾಸೋದು ಹಾಳು ಮಾಡೋದು. ಸೈಕಲ್ ಫೋರ್ಕ್ ಅದು ಹೇಳಿಲ್ವಾ, ಸೈಕಲ್ ತೊಗೊಂಡೋಗೋದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರುತ್ತೆ. ತಮಿಳ್ನಾಡು 11AL4444. ಆ್ಯಕ್ಚುಲಿ ಏನಕ್ಕೆ ಕ್ರಿಯೇಟ್ ಮಾಡ್ತಿರೋದು ಗೊತ್ತಾ? ತಮಿಳ್ನಾಡು 11AL4444 ಗಾಡಿ ಜೀಪ್ ಸಾನ. ಆ್ಯಕ್ಚುಲಿ ಇದು ತಮಿಳ್ನಾಡು 10AU8478. ಆ್ಯಕ್ಚುಲಿ ಫೋರ್ಕ್ ತೋರಿಸಿದ್ದು ಏನಕ್ಕೆ ಗೊತ್ತಾ? ಸೈಕಲ್ ಫೋರ್ಕ್ ಅದು. ನಾನು ಇವತ್ತುವರೆಗೆ ಎಷ್ಟು ವೆಹಿಕಲ್ ಓಡಿಸಿದ್ದೀನಿ, ಎಲ್ಲ ವೆಹಿಕಲಲ್ಲೂ ಫೋರ್ಕ್ ಪ್ರಾಬ್ಲಮ್ ಇತ್ತು. ಎಲ್ಲ ವೆಹಿಕಲ್ಗಳು ಸ್ಟಾರ್ಟಿಂಗ್ ಫ್ರಮ್ 2007 ಪಲ್ಸರ್ 200 DTS ಬೈಕ್ ತೊಗೊಂಡಿದ್ದಲ್ಲ, ಅಲ್ಲಿಂದ ನಾನು ಕೊನೆ ಬೈಕ್ ಮಾಡೋದಲ್ಲ ಅಪಾಚಿ RTR, ಅದು ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಅಲ್ಲಿವರೆಗೂ ಓಡಿಸಿದ ಎಲ್ಲ ಗಾಡಿಗಳಲ್ಲೂ ಫೋರ್ಕ್ ಪ್ರಾಬ್ಲಮ್ ಇತ್ತು. ಅದು ಕಂಪ್ಲೇಂಟ್ಗಳನ್ನೇ ರಿಜಿಸ್ಟರ್ ಮಾಡಿದೆ. ಅದೆಲ್ಲ ಡೇಟಾ ಸಿಗುತ್ತೆ ಆ್ಯಕ್ಚುಲಿ. ಅದೆಲ್ಲ ಆಗಲೇ ಸಿಗುತ್ತೆ. ಡ್ಯಾಡಿ ಅಂತ ಅಲ್ಲಿಗೆ ಹೋಗೋ ನಂಬರ್ 1 ಡ್ಯಾಡಿ. ಫೋರ್ಕ್ ಹೇಳಿಲ್ವಾ, ಫೋರ್ಕ್ ನಂಬರ್ 1 ತೋರಿಸ್ತಾ ಇಲ್ಲ ಹುಡುಗಿ. ನಾವು ಗಡ್ಡ ತೋರಿಸ್ದಾಗ ಡ್ಯಾಡಿ ಅಂತ, ಡ್ಯಾಡಿ ಪ್ರಾಬ್ಲಮ್ ಅದು ಅಂತ. ಆ್ಯಕ್ಚುಲಿ ಫೋರ್ಕ್ ತೊಗೊಂಡೋಗ್ಬಿಡ್ತಾರೆ ಅಂತ. ಸೈಕಲ್ ಏನೋ ಪ್ರಾಬ್ಲಮ್ ಆಗ್ಬೋದು ಮತ್ತೆ. ಅಥವಾ ನೆಕ್ಸ್ಟ್ ಫರ್ದರ್ ಸಣ್ಣ ಕವರಲ್ಲಿ SON ಅಂತ ಬಂದಿದ್ದು. ಗಾಡಿ ತೊಗೊಂಡು ಸೈಕಲ್ ತೊಗೊಳ್ತೀನಲ್ಲ ನೆಕ್ಸ್ಟು, ಅಂದರೆ ನೆಕ್ಸ್ಟ್ ಬೈಕ್ ಸೈಕಲ್ ತೊಗೊಳ್ತೀನಲ್ಲ ಅದ್ರದ್ದು ಫೋರ್ಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ರಿಜೆಕ್ಟ್ ಮಾಡ್ತಿದ್ದು. ಅದೆಲ್ಲ ಸುಲಭ ಇರೋದಿಲ್ಲ. ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಡೇ 1 ಫಸ್ಟ್ ಬಾಲ್ಗೆ 6 ಹೊಡೆದು ತೋರಿಸ್ತೀನಿ. ಕಾಲೇಜಿಗೆ ಹೊಡೆದಾರೆ ಇದಕ್ಕೆ ಸುಲಭ ಇರೋದಿಲ್ಲ. HC 5582 ಕಡೆ ಇವಾಗ ನಿಲ್ಲಿಸ್ಬಿಟ್ಟಿರೋದು ಪೊಲೀಸವರು ಎಂಕ್ವೈರಿಗೆ. ಬಹುಶಃ ಲಾಕ್ ಮಾಡ್ಕೊಂಡು ನೋಡ್ರಿ. ಫುಟ್ಬಾಲ್ ತಗೊಂಡಿರೋದು ಅದೇನೋ ಟಿ ಶರ್ಟ್ ಮೇಲೆ ಬರ್ದಿತ್ತು ನೋಡ್ರಿ ಬಾಳುಗಳು ಅಂತ. ಅದೆಲ್ಲ ಕವರ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಊಟ ಬಿಸಾಗೋ ಸಾಧ್ಯತೆ ಇದೆ. ಆಲ್ರೆಡಿ ಟೈಮ್ ಆಗಿದೆ ಸಿಕ್ಕಾಪಟ್ಟೆ. 12 o'clock ಆಗೋಗಿದೆ. ಕರೆಕ್ಟಾಗಿ 12 ಗಂಟೆ ಆಗಿದ್ದರೆ ಊಟ 12:30 ಊಟ ಬಂದುಬಿಡುತ್ತೆ. ಹೋಗ್ಬಿಡುತ್ತೆ 12:30. ರೀಸನ್ ಇರುತ್ತೆ ಅದೇ. ಆ್ಯಕ್ಚುಲಿ ಆಮೇಲೆ ಹೋದರೆ ಊಟ ಕೊಡಬಾರ್ದು ಅಂತ ಏನಿಲ್ಲ. ಅವ್ರಿಗೆ ಊಟ ಕಟ್ ಮಾಡೋದಕ್ಕೆ ರೀಸನ್ ಸಿಕ್ಬಿಡ್ತಾರೆ. ಬಂದು ಹೋಗ್ಬಿಡ್ತಪ್ಪ ಊಟ ಈ ಲೇಟಾಗಿ ಬಂದು ಜಾಸ್ತಿ ತೊಳಿತಾರೆ. ಅದಕ್ಕೆ 12 o'clock ಇದ್ಬಿಟ್ರೆ ಬರ್ತಾರೆ. 12 o'clock ಇದೆ 2 o'clock ಊಟದ ಸಮಯ. ಚಳಿಗಾಲ ಆಗೋದು ಇದೇನಾ ಗೊತ್ತಿಲ್ಲ. ಅದು ಅಂಗಡಿ ಒಳಗೆ ಈಚೆಗೆ ಹೊರಗಡೆಗೆ ಹೆಂಗೆ ಬಂದಿರುತ್ತೆ. ಆ್ಯಕ್ಚುಲಿ ಕವರಲ್ಲಿ ಹೊಡ್ಕೊಂಡು ಹೋಗ್ತಾರದು. ಹೆಲ್ಮೆಟ್ ಬಂತು ಕವರಲ್ಲಿ ಲಗೇಜ್ ಹಿಡ್ಕೊಂಡಿರ್ತಾರಲ್ಲ, ಆ ಲಗೇಜಲ್ಲೇ ತೆಗಿಸ್ಕೊಂಡು ಹೋಗೋದು. ಇದು ಅಷ್ಟೇ. ಕೈ ಫ್ಲಾಸ್ಕ್ ಇರುತ್ತಲ್ಲ ಅದೆಲ್ಲ ಹೊಡ್ಕೊಂಡು ಹೋಗ್ತಾರೆ ಹಂಗೆ. ಇವುದು ಅಷ್ಟೇ ಬರಗಡೆ ಅಲ್ಲಾಡಿಸ್ತಾರೆ ಎಲ್ಲ ಕೈಲಿ ಹಂಗೆ ಹಿಡ್ಕೊಬರ್ತಾರೆ. ಎಲ್ಲಿ ಮೇಲೆ ಮಿಸ್ ಆಗ್ಬಿಟ್ಟದು ಅಂತ ನೋಡ್ಬೇಕು. ಕ್ಯಾಮ್ರಾದಲ್ಲಿ ಬೇಕಾದ್ರೆ ನೋಡಿ ಇನ್ವೈಟ್ ಮಾಡಿಕೊಂಡು ನನ್ನ ಕೈ ಅಲ್ಲಾಡಿಸ್ತಾ ಇಲ್ಲ ಅದು. ಕಿವಿ ಹತ್ರ ಬಂದ ಮತ್ತು ಕಿವಿಗೆ ಇಂಡಸ್ಟ್ರಿಯಲ್ ಏರ್ಬಡ್ಸ್ ಹಾಕ್ಕೊಂಡಿದ್ದೀವಿ ಕೇಳಿಸ್ತಿರಲಿ ಅಂತ. ಹಂಗೂ ಕೆಲಸ ಇಲ್ಲ. ಬೆಳೆ ಬೇಗ ಗೊತ್ತಾಗ್ತಾ ಇರೋದು. ಸ್ವಾಮಿ ಹತ್ರ ಹೋಗು ಅಂತ. ಇವ್ದು ಅಷ್ಟೇ. ಬ್ಯಾಗ್ ತೆಗೆಳಿಸೋದು. ಇದು ಹಿಕ್ಕಟ್ಟು ಕರೆಕ್ಟಾಗಿ ಸರಿಯಾದ ಪಾಯಿಂಟ್ ಬರ್ತಾರೆ. ಬರಗಳು ಸರಿಯಾದ ಪಾಯಿಂಟ್ ಬರ್ತಾರೆ ಅವರು.
ಇಕ್ಕಟ್ಟು, ಅದಕ್ಕೆ ಪದ ಇಕ್ಕಟ್ಟನ ಇನ್ನೂ ಯಾವುದೋ ಟೈಟಲ್ ಟಿವಿ ಹೇಳಿದ್ದಾಗ ವಂಶ MH12YS2821 ಇದು ಅಷ್ಟೇ ಕೊಡಂಗೆ. ಆ್ಯಕ್ಚುಲಿ ಪಾರ್ಕಿಂಗ್ ಒಳಗಿಂದ ಈಚೆ ಬರ್ತಾನೆ, ಪಾರ್ಕಿಂಗ್ ಒಳಗಿಂದ ಗಾಡಿ ಕರೆಕ್ಟಾದ ಪಾಯಿಂಟ್ ಬರಬೇಕು, ಆ ಪಾಯಿಂಟಿಗೆ ತೊಗೊಬರ್ತಾನೆ ಗಾಡಿನ. ಸುತ್ತಾರೆ ಗುರು ಜಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುತ್ತಾರೆ ಎತ್ಕೊಂಡು ಸುತ್ತ ಬಳ್ಳಾಳ ಅಂಗಡಿಯಿಂದ ನಾನು ನಾಯಿ ಥರ ಓಡಿಸಿದ್ದಲ್ಲಮ್ಮ. ಇದು ಅಷ್ಟೇ ಅತಿ ಅಪಾಯಕ, ಅತಿ ಅಲ್ಲ ಸಾರಿ ಹೆವಿ ಅಪಾಯಕ. ಇದು ಪಾದಾಗಚ್ಚು, ಹೆಸರು ರಾಜಶೇಖರ ಪಾದಾಗಚ್ಚು. ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನಂದರೆ ಮತ್ತೆ ಈಗ ಇಲ್ಲಿಗೆ ಬಾ, ಆವಾಗ ಹಿಂಗೆ ಫೋಟೋ ಹೊಡ್ಕೊತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿರೋದು. ಅದೇ ಇವಾಗ ಎಲ್ಲ ಚೆನ್ನಾಗಿ ತಿಗ ಹೊಡೆದ್ಬಿಟ್ಟು ಅದೆಲ್ಲ ಚಪ್ಪಾಳೆ ಹೊಡಿತಾರೆ ಬಟ್ಟೆ ಕ್ಲಿಕ್ಕಂತು ಅಲ್ಲ ಸೀದಾ ಇಲ್ಲ. ಡಬ್ಬಿ ಅವನು ಅವ್ರ ಅಪ್ಪ ಎಣಿಸ್ತಾನೆ ಗೋಳಿ ಮಕ್ಕಳು ತಂದು ಇದು ಹೊಡೆದ್ರು. D4355 ಲೈಟ್ D4355 52622 562 ಲೈಟ್ D1252 AB4722 A09 2 ಆಟೋಗಳು. ಅದು ಲಗೇಜ್ ಆಟೋ ಬಂದಿದೆ. ಅದು ರಟ್ಟು ಕಾರ್ಡ್ಬೋರ್ಡ್ ಹೇಗೆ ತೋರಿಸ್ತಾ ಇರೋದು ಗೊತ್ತಾ? ಹಿಂಗಡೆ ಮಹೇಶ್ ಮಾರ್ಕೆಟ್ ಇಮೇಜ್ ಪಾರ್ಕ್ಲಾದಲ್ಲಿ JX2313 ಮಾರ್ಕೆಟ್ ಇಮೇಜ್ ಫಾರ್ಮುಲಾದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರಲ್ಲ, JT8226 ಗಾಡಿ, ಅದು ಎಲೆಕ್ಟ್ರಿಕ್ ಗಾಡಿ, ಅದು ಆ ಥರ ಇರಬೇಕು. ಸಖತ್ ಫಾಸ್ಟಾಗಿ ಹೋಗ್ತದೆ ಗಾಡಿ. ವೀಕ್ ಕ್ಲೋಸಪ್ ಅಲ್ಲ, ವೀಕ್ ಕ್ಲೋಸಪ್ ಆದರೆ ಬಟ್ಟೆ ಟಚ್ ಆಯಿತು, ಬಟ್ಟೆ ಆ ರೇಂಜ್ ಹೋದ. ಏನು ಹೇಳ್ತಾರೆ ಕಾರ್ಡ್ಬೋರ್ಡ್ ಏನಕ್ಕೆ ತೋರಿಸೋದು ಅಂದರೆ, ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮುಲಾದಲ್ಲಿ ಆಮೇಲೆ ಹಲ್ಲೆ ಮಾಡ್ತಾರಲ್ಲ, ತಮಿಳ್ನಾಡು 32 AM 9030 ತಮಿಳ್ನಾಡು ಗಾಡಿಗಳು ಸುಮಾರು ಕಾಣಿಸ್ಕೊಳ್ತು. ಆ್ಯಕ್ಚುಲಿ ಅದನ್ನೆಲ್ಲ ಕವರ್ ಮಾಡಿದ್ದೀನಿ, ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂತ ತಮಿಳ್ನಾಡು ಗಾಡಿಗಳು, ಇಲ್ಲಿ ತಮಿಳ್ನಾಡು ಗಾಡಿಗಳು. ವೇಸ್ಟ್ ಮಾಡೋದು ಊಟ. ಅಯ್ಯಪ್ಪ, ಇಡೀ ದಿನಕ್ಕಾಗ ಶೂಟ್ ಆಗೋದು ನನಗೆ. ಈ ಹೊಡೆತ ಎಲ್ಲ ಹತ್ರ ಇಟ್ಕೊಬರ್ತಾರೆ, ಚೆನ್ನಾಗಿರೋ ಐಟಮ್ ತಿಂತಾರೆ, ಚೆನ್ನಾಗಿ ಸುಮಾರಾಗಿರೋದನ್ನ ನೆಕ್ಸ್ಟ್ ಇಟ್ಕೊತಾರೆ. KF 32 ಕ್ಲೋಸ್ ಮಾಡ್ಕೊಡೋದು ಅದು ಕ್ಲೋಸ್ ಅಂದರೆ ಅಲ್ಲಿ ಕ್ಲೋಸ್ ಅಂತ ಜಾಸ್ತಿ W2575 ಗೊತ್ತಿಲ್ಲ. ಯಾರಾದರೂ ಆಗಲಿ ಒಟ್ಟಲ್ಲಿ ಬಹುಶಃ ಊಟ ಸಿಗೋಟ್ಟು ಕ್ಲೋಸ್ ಏನೋ ಮಾಡ್ಕೊಬೋದಲ್ಲ, ಅದು ಹೇಗೆ ಕ್ಲೋಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಏನದು ಒಂದು ಊಟ ಕ್ಲೋಸ್ ಮಾಡ್ತಾರೆ. ಊಟ ಅದೇ ಮೈಸೂರಲ್ಲಿ ಹೆವಿ ಫುಲ್ ಸಪೋರ್ಟ್ ಕ್ಲೋಸ್ ಮಾಡ್ತಾರೆ. ಊಟ ಎಲ್ಲ ಸಪೋರ್ಟ್ ಮಾಡಿ ಬಂದೂರಿಗೆ ಹೋಗಲೇಬೇಕು. ಆ ಥರ ಬಂದೂರಿಗೆ ಅಥವಾ ಕಟ್ಕೊಳ್ಳೋಕ್ಕೆ ನಂಜನಗೂಡಿಗೆಲ್ಲ ಹೋಗಬೇಕು, ಊಟ ಹೊಡಿಕೊಂಡು ಆ ಥರ ಮಾಡ್ತಾರೆ. ಒಂದು ಅಥವಾ ಬೆಳಿಗ್ಗೆ ಒಂದು ರೋಡಲ್ಲಿ ಗೂಬೆ ಸತ್ತು ಬಿದ್ದಿತ್ತು. ಸೊ ಮತ್ತು ಏನೇನೋ JDS ಆ್ಯಟಿಟ್ಯೂಡ್ ಬ್ರೇಕ್ ಮಾಡ್ತಿದ್ರು. ಸೊ ನ್ಯೂಸ್ ಬ್ರೇಕ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನ್ಯೂಸ್ ಮಾಡೋಕ್ಕೆ ಮುಂಚೆ ನನ್ನ ಮೇಲೆ ಹಲ್ಲೆಗೆಲ್ಲ ನಡೆಸ್ಬೋದು. ಏನೋ ಒಂದು ಕತೆ ಆಗುತ್ತೆ. ಒಟ್ಟಲ್ಲಿ ಏನೋ ಒಂದು ಕ್ಲೋಸ್ ಬರ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಏನಾರು ಮಾಡ್ತಾ ಇಲ್ಲಿ ಅದೆಲ್ಲದು ರೆಡಿ, ಫೇಸ್ ಮಾಡೋಕ್ಕೆ ರೆಡಿ ಇದೆ. ಅದಂತೂ ಗ್ಯಾರಂಟಿ. C6976 ಗಾಡಿ ಅದು ಆಟೋ. ಅದೇನು ಮಾಡ್ದ ಅಂತ ಹೇಳೋದಕ್ಕಾಗಿಲ್ಲ. ಬಾಳೆಹಣ್ಣು ಪೊಲೀಸ್ ಇರ್ಬೋದು, ಅದು ಏನಾದ್ರು ತಿಳ್ಕೊಂಡು ಸಾಗಿ ಬಾಳೆಹಣ್ಣು ತಿನ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ K01 MP8515 ಇರಬೇಕು, ನಾವು ಶೋರ್ ಸರಿಯಾಗಿ ಕಾಣ್ತಾ ಇಲ್ಲ. ಒಂದು ಸ್ವಿಫ್ಟ್ ಕಾರ್ ನಿಂತ್ಕೊಂಡಿದೆ. ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಅಥವಾ ಅಲ್ಲೇನೋ ಚಪ್ಪಲ್ ರಿಪೇರಿ ಮಾಡಿಸ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಒಂದು ಕತೆ ಅಂತೂ ಪ್ರೋಗ್ರೆಸ್ಸಲ್ಲಿದೆ. ಒಟ್ಟಲ್ಲಿ ನಾನು ಇವಾಗ ಜಸ್ಟ್ ಬಂದಿದ್ದೆ, ಬಂದು 1 ನಿಮಿಷ ಕೂಡ ಆಗಿರ್ಬೋದು ಅಷ್ಟೇ, 1 ನಿಮಿಷ ಆಗಿರ್ಬೋದು ಅಷ್ಟೇ. ಅವ್ರು ತಿಳ್ಕೊಳ್ತಾ ಇದ್ದಾರೆ, ಯಾರೋ ನೆನೆಸ್ಕೊತಾ ಇದ್ದಾರೆ. ಯಾರೋ ನಡೆಯುತ್ತೆ ಇನ್ಸಿಡೆಂಟು ಅದರಲ್ಲಿ ಆ ಕಡೆ ಇರಲಿ ಪಕ್ಕ. ಊಟದ್ದು ಡೌಟ್ ಇದೆ, ಯಾಕೋ ಡೌಟ್ ಇದೆ.
ಊಟದ್ದು ಹೋಗ್ತಿದೆ ಅವ್ನು ತಾವು 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 ಏನೋ ಅವ್ನು ಏನೋ ಕತೆ ನಡೆಯುತ್ತೆ. ಊಟದ್ದು ಡೌಟ್ ಇದೆ ಇವತ್ತು ಯಾಕೆ ನೋಡೋಣ. ಅಲ್ಲಿ ಯಾರೋ ಊಟ ಕೊಡೋಕೆ ಬಂದ, ಎಂಕ್ವೈರಿ ನಡೀತಾ ಇದೆ. ಊಟ ಕೊಡ್ತಿರೋ ಕತೆ ಹೇಳ್ಬಿಡ್ತೀರಿ. KH09 MD 9949 ಓಕೆನಾ, ಅವರು ಊಟ ಕೊಡ್ತಾ ಇದ್ದಾರೆ. ಆ ಊಟ ಕೊಡ್ತಿರೋದು ಎನ್ಕ್ವೈರಿ ಮಾಡಿ ಪಂಚಾಯಿತಿ ಮಾಡ್ತಿರೋದು ಪೊಲೀಸ್ ಲಾಠಿ ಇಟ್ಕೊಂಡಿರೋದ್ರಿಂದ ಗೊತ್ತಾಗುತ್ತೆ. ಗಾಡಿ ನಂಬರ್ ಕಾಣೋದಿಲ್ಲ, ಯೂನಿಫಾರ್ಮ್ ಕೂಡ ಇಲ್ಲ. ಲಾಠಿ ಇಟ್ಟಿರೋದ್ರಿಂದ ಅವನು ಪೊಲೀಸ್ ಅಂತ ಹೇಳ್ಬೋದು. ನೋಡೋಣ. ಹೇಳಿಲ್ವಾ ನನಗೆ ಹಾಕ್ಲಿಕ್ಕೆ ಬಂದಾಗಲೇ ಸಮಥಿಂಗ್ ಇನ್ ಪ್ರೋಗ್ರೆಸ್, ಏನೋ ನಡೆಯುತ್ತೆ ಇಲ್ಲಿ ಅಂತ. ನೋಡೋಣ. ಹೇಳ್ಕೊಂಡು ಹೋಗ್ತೀವಿ ಅಂತ. ಏನೋ ಎನ್ಕ್ವೈರಿ ನಡೆಯುತ್ತೆ ಅಂತ ಏನೋ ಅವ್ರ ಕತೆ ನಡೀತಾ ಇದೆ. ನೋಡೋಣ ಏನಾಗುತ್ತೆ. ಅಪ್ಡೇಟ್ ಆರ್ ಮಾಡ್ಕೊಂಡಿದ್ದಾರೆ ಬಾಂಡ್ ಪೊಲೀಸ್ ಆಫೀಸರ್ ರೌಂಡ್ ಅಪ್ ಮಾಡ್ತಾರ ಬಾಂಡು ಇಲ್ಲ. ಹಂಗೆ ಹೋಗ್ಬಿಟ್ರು. ಎರಡು ಕೊಡ್ತಾರೆ. ಪೊಲೀಸ್ ಬಂದು ಎದುರಿಸಿದ್ಮೇಲೆ ಅವ್ನಿಗೆ ಯಾಕೆ ಕಾರು ಬೇಕು, ಊಟಕ್ಕೆ ಸುಬ್ಬ ತಂದಿರೋದ್ರಲ್ಲಿ ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದು ಅಂತ ಒಬ್ಬೊಬ್ರಿಗೆ ಎರಡು ಕೊಟ್ಬಿಟ್ಟು ಓಡಾಯ್ತಾವ ಅವನು. ತಿರ್ಗಾ ಇನ್ನೊಂದು ಆಪ್ರೇಷನ್ ಆಯಿತಾ, ಇನ್ನೊಂದು ಆಪ್ರೇಷನ್ ಮಾಡಿ ಜಾಯಿಂಟ್ ಮಾಡೋದು. ಒಟ್ಟು ಅವಳಿಗೆ 4 ಆಪ್ರೇಷನ್ ಆಯಿತು ಟೋಟಲ್. ಇವಾಗ ಆರೋಗ್ಯ ಎಲ್ಲ ಓಕೆ. ಆದರೆ ಮಗು ಹಾಲು ಕುಡಿಯೋಕ್ಕೆ ಇದು ಎದೆಯಾರು ಸಿಗಲಿಲ್ಲ. ಮಗುಗೆ ಎದೆಯಾರು ಸಿಗಲಿಲ್ಲ. ಈಗ ಕೊಡ್ರೋರು ಎದೆಯಾರು ಲ್ಯಾಕ್ಟೇಜ್ ಅಂತ ಬರ್ಕೊಟ್ಟಿದ್ರು. 1945 KH54 ಆ್ಯಕ್ಚುಲಿ ಅದ್ರ ಬೆಲೆ ಡ್ರೈವರ್ ಹೊಡೆದಿತ್ತಲ್ಲ ವಿನಾಯಕ ಅಂತ ಬರ್ದಿತ್ತು ಗಾಡಿ ಮೇಲೆ. ಓಕೆನಾ, ಇಲ್ಲಿ ಹೋಗ್ತಾ ಇದಲ್ಲ ಇವನ ಹೆಸರು ಗಣಪತಿನ ಗಣೇಶನ ಏನೋ ಹೇಳ್ಕೊಂಡಿದ್ದ. ಟೋಟಲ್ ವಿನಾಯಕನ ಹೆಸರು ಆಗಿಬಿಟ್ಟಿದೆ ಇವನೇ ಆ್ಯಕ್ಚುಲಿ. ಆ್ಯಂಡ್ ದೊಣ್ಣೆಗೆ ಟೇಪ್ ಕಟ್ ಮಾಡಿಬಿಟ್ಟು ₹100 ಕೇಳಿ ಗಲಾಟೆ ಮಾಡಿದ್ನಲ್ಲ. ಈ ಕಡೆಯಿಂದ ಪಾಸ್ ಆದ ಪ್ರೀವಿಯಸ್ ವೀಡಿಯೋದಲ್ಲಿ ಸಿಗ್ತಾನೆ ಅವನು. ಕತೆ ಅರ್ಧ ಪ್ಲೇಟ್ ರೈಸ್ ಬಾತು ಕೂಡ ಯಾವುದೂ ಸಿಗೋ ಮೂಮೆಂಟ್ ಇಲ್ಲ. ಎಲ್ಲ ಕಾಯ್ಕೋಬೋದಿದ್ದಾರೆ. ಊಟ ಇಷ್ಟ ಅದಕ್ಕೆ ರೆನಾಲ್ಡ್ ಡಸ್ಟರ್ ತೋರಿಸ್ತಾರೆ. ಆ ಗಾಡಿ ಚರಡನ ಹತ್ರ ಇತ್ತಲ್ಲ, ಅದು RS ಬಜಾಜ್ RS, ಅದು RS 200. ಆ್ಯಕ್ಚುಲಿ ರೋಡಲ್ಲಿ ಸುಮಾರು ಗಾಡಿಗಳು ಹೋದ್ವು. ಅದರಲ್ಲಿ ಅದು ಹೊಸ ಗಾಡಿ, ಹೊಸ ಮಾಡಲು. ಹಳೆ ಮಾಡಲು ಯೆಲ್ಲೋ ಕಲರ್ ಆಳು ಸುಮಾರು ಗಾಡಿಗಳು ಹೋದ್ವು. ಎಲ್ಲರೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ತಲೆ ಕೆಡಿಸ್ಕೋಬೇಡ. ಅಯ್ಯೋ ಸಿಕ್ಕಾಪಟ್ಟೆ ಜನ ಯಾಕೋ ಪೊಲೀಸ್ಗಳು ತುಂಬ ಜನ ಕಾಣಿಸ್ಕೊಳ್ತಿದ್ದಾರೆ. ಆ್ಯಕ್ಚುಲಿ ಅಕ್ಷಯ ಪಾತ್ರೆ ಹತ್ರ ಬಂದೆ. ಊಟ ಇನ್ನೂ ಬಂದಿಲ್ಲ, ಬರೋದು ಡೌಟ್ ಇದೆ. ಬಂದರೂ ಹೊಟ್ಟೆ ತುಂಬಾಗಿ ಸಿಗೋದು ತೀರಾ ಡೌಟ್ ಇದೆ. ಇಲ್ಲಿ ಆ್ಯಕ್ಚುಲಿ ಇದು ಊಟ ನಿನ್ನೆ ತಿಂದು ಬಿಸಾಕಿರೋದು ಅಂದ್ಕೊಳ್ತೀನಿ. ತೆಂಗಿನಕಾಯಿ ಇಟ್ಟಿದ್ದಾರೆ. ತಂಗಿ ಅಂದರೆ ಮಂಜುಳಾ, ನಮ್ಮ ತಾಯಿಯವರ ತಂಗಿ, ಅವರನ್ನ ಕಾಯಿ ಅಂತ. ಅಂದರೆ ಅವರು ನೋಡ್ಕೊತ ಇವಮ್ಮ ಮಂಜುಳಾ ಬಾಲೆಬುಚ್ಚಿ ತಮಿಳ್. ಸೊ ಅದೆಲ್ಲ ಆ ಕಡೆ ಇರಲಿ, ಸರಿಯಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಊಟ ಸಿಗೋದು ಡೌಟ್ ಇವತ್ತು. ಸಿಕ್ಕೋದಿದ್ರೆ ಎಷ್ಟೊತ್ತಿಗೆ ಸಿಕ್ಬಿಡ್ತಾಯಿತ್ತು. ಹೋಗಲ್ಲ, ಕಾಲಿಲ್ಲ, ಹ್ಯಾಂಡಿಕ್ಯಾಪ್ ಒಂದು ಕಾಲಿಲ್ಲ. ಅದೇ 50% ನಾನೇ ಅಲ್ಲಿ ನಿಂತ್ಕೊಂಡಿದ್ದಲ್ಲ ಗುರು. ಅಲ್ಲಿ ಯಾರೋ ಒಬ್ಬ ₹55 ಒಂದು ಸುಮಾರು ಒಂದು 10-15 ನೋಟ್ ಇಟ್ಕೊಂಡು ಎಣಿಸ್ತಾ ಹೋಗ್ತಾಯಿದ್ದ. 15 ಜಾಸ್ತಿ ಇತ್ತು. ಇರ್ಬೋದು.
50 ರೂಪಾಯಿದು ಒಂದು 10 ನೋಟ್ ಇಟ್ಕೊಂಡು ಎಣಿಸ್ಕೊಂಡು ಹೋಗ್ತಾ ಇದೆ. ಅಂದರೆ ಊಟ ಫುಲ್ ಒಟ್ಟಿಗೆ ಕೊಡೋಲ್ಲ, ಒಂದೊಂದು ಸ್ವಲ್ಪ ಊಟ ಕೊಡ್ತೀವಿ, ಅದನ್ನು ತಗೋ ಅಂತ ಕಲೆಕ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಣಿಸ್ಕೊಂಡು ಅಂತ. ಯಾವನ ಮುಂದೆ ಪೋಸ್ಟ್ ಕೊಡ್ತಾನೆ ಚಟ ಪ್ರಚಾರ. ಮುಂದೆ ಟೈಟಲ್ ಟೀಮ್ ಅದು. ಮ್ಯಾಕ್ಸ್ ಮಂಜುಳ ಬಾಳಂಗೋಚಿ ಇವಮ್ಮ ಈಗ ಮ್ಯಾಕ್ಸ್ ಮಂಜುಳ ಬಾಳಂಗೋಚಿ ಇಲ್ಲೊಬ್ಬ ಹುಟ್ಟಿ ಕಚ್ಕೊಂಡು ನಾಲ್ಗೆ ತೋರಿಸ್ಕೊಂಡಿರ್ತಾನೆ. ವರ್ಷದಿಂದ ವಾಚ್ ನೋಡುವಂಥ ವಾಚ್ ಬೇರೆ ತೋರಿಸ್ತಾ ಇರೋದು. ನಾನೊಬ್ಬ ನೋಡಿದ್ರೆ ಸಾಲದು, ಪೂರ್ತಿ ಪ್ರಪಂಚ ನೋಡಲಿ ಈ ತ್ರಿಪುರ ಸುಂದರನ್ನ. ಇಲ್ಲ ನೋಡೋಣ, ಸುಮ್ಮನೆ ಅಟೆಂಡೆನ್ಸ್ ಆಗ್ತಾರೆ ಅಷ್ಟೇ ಅವರು. ಮಿಕ್ಕಿ ಮೌಸ್ ಊಟ ಬಂದಿದೆ, ಅದು ಕೊಟ್ಟಿಲ್ಲ ಅವಳು. ಆದರೆ ಒಂಚೂರು ಒಂದು 4-5 ಜನಕ್ಕಾಗಷ್ಟು ರೈಸ್ ಬಾತು, ಅದು ಎಲ್ಲ ಒಣಗಿ ನಿಂತಿರೋಂಥ ರೈಸ್ ಬಾತು ನೋಡೋಕ್ಕೆ ಅಷ್ಟೊಂದು ದರಿದ್ರವಾಗಿತ್ತು. ಸೊ ತೊಗೊಬಂದು ಒಳಗೆ ಮಾಡಿಕೊಂಡ. ಅವಮ್ಮ ಇದ್ಲು ರಾಕ್ಷಸಿ. ಸೊ ನಾನು ತಲೆಗೆಡಿಸ್ಕೊಳಕ್ಕೆ ಹೋಗಲಿಲ್ಲ, ಹೋಗ್ತಾಯಿದ್ದೀನಿ. ಸುಮ್ಮನೆ ಕಾಯ್ಕೊಂಡು ಕೂತಿದ್ದು. ಅವು 2 ಗಂಟೆ ಮೇಲೆ ಕೊಡ್ಬೋದು ಬಹುಶಃ, ಅಲ್ಲಿವರೆಗೆ ಕಾಯ್ಕೊಂಡು ಕೂತಿದ್ದು. ಅವರು ಕೊಟ್ಟಿದ್ದು ಮಹಾಪ್ರಸಾದ ತಿನ್ಕೊಂಡು ಅದ್ರ ಬಲ್ಲು ಮುಚ್ಕೊಂಡು ಮನೆ ಹೋದ್ರೆ ದೇವಸ್ಥಾನದ ಅಟ್ಲೀಸ್ಟ್ ಮರಿಕೊಂಡು ಇದ್ದೇನಾರು ಹೊಡಿಬೋದು. ಅದು ಸೈಲೆಂಟಾಗಿದೆ ಜನ ನೋಡೋದೆ, ಅವ್ರ ಸವಾಸ ಬೇಡ. ಡೆಲ್ಲಿ CAK 7999 ಇರಬೇಕು, ನಾಟ್ ಶ್ಯೂರ್. ಗಾಡಿ ನಂಬರ್ ಸರಿ ನೆನಪಿಲ್ಲ. ಡೆಲ್ಲಿದು ಯಾವ ಸೀರೀಸು CAK ಗಾಡಿ ನಂಬರ್ ಸರಿಯಾಗಿ ಮೆಮೊರಿ ಮಾಡೋಕ್ಕಾಗಲ್ಲ, ಹೆವಿ ಸೌಂಡ್ ಮಾಡ್ತದೆ ಬೋಳಿ ಮಗಂತಂದು. ಈಗ ಒಂದು ರೌಂಡ್ ಉಪ್ಪಿಟ್ಟು ತಿಂದೆ, ಇದು ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಊಟ ಸಿಕ್ತು ಅಲ್ಲಿ ಹೋಗ್ಬೇಕಾರೆ, ಅದೇ ವಾಟರ್ ಬಾಟ್ಲ್ ಸ್ಟೋರಿ ಅವ್ನು ಕೊಟ್ಟಿದ್ದು. ಸ್ಟಾಕ್ ಬೇರೆ ತೊಗೊಂಡು ಹೋಗ್ತಾಯಿದ್ದೀನಿ ಇವತ್ತು. ಟ್ರಾಫಿಕ್ ಈಗ ಶುರುವಾಗಿದ್ದೆಲ್ಲ. ಇಷ್ಟೊತ್ತಂಗೆ ಯಾವ ಟ್ರಾಫಿಕ್ ಇರಲಿಲ್ಲ, ಇವಾಗ ಶುರುವಾಗಿದ್ದು. LL1702 ಹಿಂದಕ್ಕೆ ರಿವರ್ಸ್ ತೊಗೊಂಡು ಇದು ಮಾಡ್ತಾರೆ. 9B608 ಗಾಡಿ ಇದು. ಓಕೆ, HP 768 ಅದೊಂದು ಓಲಾ ಗಾಡಿ ನಂಬರ್ ಓದೋಕ್ಕಾಗಿಲ್ಲ, ಅದಕ್ಕೆ ಕ್ಯಾಮ್ರಾ ಫೋಕಸ್ ಮಾಡಿದ್ದೀರಿ, ಫ್ರೇಮಿಂಗ್ ಮಾಡಿದ್ದೀರಿ, ಫೋಕಸ್ ಆಗಿದೆಯೋ ಐಡಿಯಾ ಇಲ್ಲ. ಈ ಕಡೆ ಬರ್ತಾ ಇದೆ ಕಾರಿಂದ ಆ ಕಡೆ. ಸಿಗೋದು ಯಾವಾಗಲೂ ಓಲಾದನ್ನು ಈ ಕಡೆದು ಹೋದನು, ಆ ಕಡೆ ವಾಪಸ್ ರಿವರ್ಸ್ ಬಂದೆ ಆ್ಯಕ್ಚುಲಿ ಉಲ್ಟಾ. ಆರಾಡಿ ಮುಖಕ್ಕೆಲ್ಲ ಮಾಸ್ಕ್ ಎಲ್ಲ ಮುಚ್ಕೊಂಡು ನೋಡ್ತಾ ಕೂತವಳವಳು. ಆ ಕಡೆ ಇರಲಿ. ಹೌದು, ರಾಜಶೇಖರ ಹಿಂಗೆ ಗೊತ್ತಾ, ಯಾವತ್ತು ಹೊಟ್ಟೆ ತುಂಬ ಊಟ ತಿಂದು ಸಿಕ್ಕಿರುತ್ತೆ ನನಗೆ, ಅವತ್ತೇ ಸಿಗೋದು. ಯಾವತ್ತು ಊಟ ಇರಲ್ಲ ನನಗೆ, ಸೊ ಅವತ್ತು ಸಿಗಲ್ಲ. ನಾನಾಗಿದ್ದಾನೆ ಫೋನ್ ಮಾಡಿ ಕೇಳಿದ್ರು, ಜೈಂಡಿ 9550 ರಾಂಗ್ ವೇ ಬಂದಿದೆ ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ರಾಜಶೇಖರ ಊಟಕ್ಕೆ ಹೋಗ್ತಾ ಇರೋದು ಅವನು. ಅಲ್ಲೆಲ್ಲ ಫಾಸ್ಟ್ ಫುಡಲ್ಲಿ ಊಟ ಮಾಡ್ತಾನೆ.
ಹೊಟ್ಟೆ ತುಂಬ ಫಸ್ಟ್ ಅದಕ್ಕೆ ಸಿಕ್ಕಿದಾಗ ಊಟ ಕೊಡಿಸಿದ್ದ. ಫಸ್ಟೇ ಸಿಕ್ಕಿದಾಗಲೇ ಎಷ್ಟು 4 ಜಾಸ್ತಿನೇ ಕೊಟ್ಟು ತಗೊಂಡಿದ್ದೆ ನಾನು. ಬಹುಶಃ 6 ಪರೋಟ ತೊಗೊಂಡಿದ್ದೆ ಅಂದ್ಕೊಳ್ತೀನಿ. 6 ಅಥವಾ 7 ಪರೋಟ ತೊಗೊಂಡಿದ್ದೆ ಮತ್ತು ಹಾಫ್ ಚಿಕನ್ ಬೇರೆ ಕೊಡಿಸಿದ್ದ. ಹೇಳ್ಬೇಕಂದ್ರೆ ಅವತ್ತು ಊಟ ಚೆನ್ನಾಗಿರಲಿಲ್ಲ. ಫಾಸ್ಟ್ ಫುಡ್ಡಲ್ಲಿ ಊಟ ಸರಿಯಾಗಿರಲಿಲ್ಲ. ಮತ್ತು ಎರಡನೇ ಸರಿ ಸಿಕ್ಕಿದಾಗ ಸೇಮ್ ಅದೇ ಊಟ, ಆದರೆ ಚಿಕನ್ ಇರಲಿಲ್ಲ, ಬರೀ ಪರೋಟ ಕೊಡಿಸ್ತಾ. 3ನೇ ಸರಿ ನಾನೇ ಕೇಳಿದ್ರು ಕ್ಯಾಬಿನ ಇಲ್ಲ, ಎಲ್ಲೋ ಹೊರಗಡೆ ಇದ್ದೀನಿ ಅಂದ್ಬಿಟ್ಟ. ಅದಾದಮೇಲೆ ಊಟ ಗಿಟ್ಟೆಲ್ಲ ಗೀಟನೂ ಇಲ್ಲ. ಪುನಃ 2ನೇ ಸರಿ ಕೊಡಿಸಿದ್ದು. ಮತ್ತು ಅವು ದುಡ್ಡು ಅಷ್ಟೇ ವೆರಿ ರೇರ್ ಕಂಡೀಷನ್ಸಲ್ಲಿ ಇವತ್ತುಗಳಿಗೆ ಎಣಿಸ್ಕೊಳ್ತೀನಿ ಅಂದರೂ ಮನೆ ಬಿಟ್ಟು ಬಂದಾಗಿಂದ ಏನೋ ಹುಟ್ಟಾಗಿಂದ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳೋಣ. ಬೇಕಿದ್ರೆ ಮನೆಗಿಟ್ಟು ಬಂದಾಗಿಂದ ಹುಟ್ಟಾಗಿಂದ ಎರಡು ಒಂದೇ ಲೆಕ್ಕ. ಹೆಚ್ಚು ಅಂದರೂ ಸುಮಾರು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 500 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ. ಅಷ್ಟೊಂದು ಆಗಿಲ್ಲ ನನ್ನ ಪ್ರಕಾರ. ಒಂದು 5 ರೂಪಾಯಿ ಅಲ್ಲೇ ಲೆಕ್ಕಕ್ಕೆ ಇಟ್ಕೊಳ್ಳೋಣ. 100 ರೂಪೀಸ್ ಕೊಟ್ಟಿದ್ದಾರೆ, 5 ರೂಪಾಯಿಂದ ಲೆಕ್ಕಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಬಟ್ಟೆ ತೊಗೊಂಡಿದ್ದಾನೆ ಒಂದು ಸರಿ, ಒಂದು ಪ್ಯಾಂಟು ಒಂದು ಟೀ ಶರ್ಟ್ ತೊಗೊಂಡಿದ್ದಾನೆ. ಅದು ಸುಮಾರು ದಿವಸ ಬಾಳಿಕೆ ಬಂತು. ಆರ್ಬಿ ಕಲರ್ ಪ್ಯಾಂಟ್ ಮತ್ತು ಆರ್ಬಿ ಟೆಕ್ಸ್ಚರ್ ಪ್ಯಾಂಟ್ ಮತ್ತು ಸ್ಕೈ ಬ್ಲೂ ಕುಮಾರ್ ಕೊಡ್ಸಿದ್ದೆಲ್ಲ ಬಟ್ಟೆ ಸೇಮ್ ಅದೇ ಕುಮಾರ್ ಹತ್ರ ಇತ್ತಲ್ಲ ಅದೇ ಥರದ ಬಟ್ಟೆ ಕೊಡ್ಸಿದ್ನೆಲ್ಲ. ಯಾರೋ ಜಡ್ಜ್, ತಮಿಳ್ನಾಡು ಜಡ್ಜು. ಟರ್ನಿಂಗ್ ಮೊಮೆಂಟ್ಸ್ ಇಂಟು ಮೆಮೊರೀಸ್. ತಮಿಳ್ನಾಡು 51 BH8323. ಅಲ್ಲಿ ಆ್ಯಕ್ಚುಲಿ ಕೇರಳ ಗಾಡಿ ಹೋಯ್ತು. ಬಸ್ಸು ಉಲ್ಟಾ ಬರೋದು ಬಿಟ್ಟೋದು ಗಾಡಿ. ಇದು ಅಷ್ಟೇ ಟ್ರಾಫಿಕ್ ವೇಟ್ ಮಾಡ್ತಿರೋದು. ಅಲ್ಲೋಯ್ತು ಕೇರಳ ಗಾಡಿ ಹೋಯ್ತು. ಒಂದು ಕೇರಳ ಗಾಡಿ ಛೋಟಾ ಭೀಮ್ದು ಲೋಗೋಯ್ತು. ಏನು ನಡೆದಿದ್ದ ಕತೆ ಏನು ಅಂದರೆ 9P335 ನನ್ನ ಗಾಡಿ ಚೆವರ್ಲೆಟ್. ಆ್ಯಕ್ಚುಲಿ ಚೆವರ್ಲೆಟ್ ಒಂದು ನ್ಯೂಸ್ ನೋಡಿದೆ, ಅದಕ್ಕೆ ರಿಲೇಟೆಡ್ ಅದು. ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಗೌರ್ಮೆಂಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಚೆವರ್ಲೆಟ್ ಗಾಡಿಗಳನ್ನ ಬಿಟ್ಬಿಟ್ಟು BMW ಗಾಡಿಗಳನ್ನ ಯೂಸ್ ಮಾಡ್ತಾವಂತೆ. ಒಂದು ನ್ಯೂಸ್ ನೋಡಿದೆ. ಅದಾದ ನಂತರ ಚೆವರ್ಲೆಟ್ ಗಾಡಿಗಳನ್ನ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಚೆವರ್ಲೆಟ್ ಗಾಡಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ದೆ. ಬಿಕಾಸ್ ಚಾಮುಂಡೇಶ್ವರಿ ಟೆಂಪಲ್ಗೂ ಬರೋದ್ರ ಜೊತೆಗೆ ನನಗೆ ಚೆವರ್ಲೆಟ್ ಬೀಟ್ ಮತ್ತು ಕ್ರೂಸ್ ಮತ್ತು ಇಲ್ಲದಿದೆ ಮಸ್ಟೇ ಫಾರ್ಡ್ ಮಸ್ಟ್ಯಾಂಗ್ ಥರ ಗಾಡಿ ಇದೆ ಒಂದು, ಅದೆಲ್ಲ ಇಷ್ಟ ನನಗೆ. ಸೊ ಹೀಗಾಗಿ ಚೆವರ್ಲೆಟ್ ಮತ್ತು ಟ್ರಕ್ಗಳಿದೆ ಅವ್ರದ್ದು, ಪಿಕಪ್ ಟ್ರಕ್ ಅದೆಷ್ಟು ಅವೆಲ್ಲ ತಗೊಳ್ಳೋದು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ರಿಲೇಟೆಡು ಈಗ ಮಾಡ್ತಾಯಿದ್ದಾರೆ. ಈಗ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ ಕಿಶೋರ್ ಸರ್ಜಾ ನೆಟ್ವರ್ಕ್ ಅವರು ಹೋಗ್ಬಿಡ್ತಾರೆ, ರಾಂಗ್ ವೇನಲ್ಲಿ ಹೋಗ್ಬಿಡ್ತಾರೆ. ಡಿಫಾಲ್ಟ್ ಗೌರ್ಮೆಂಟ್ ರೂಲ್ಸ್ ಆಟೋಮೆಟಿಕ್ಕಾಗಿ, ಅಂದರೆ ಆಟೋ ಮೋಡಲ್ಲಿ ಹೋಗ್ಬಿಡ್ತಾರೆ ಅವರು ಆಟೋಮೆಟಿಕ್ಕಾಗಿ. ಅಂದರೆ ಏನು ಟೀಮ್ ಬ್ಲೂ ಅಲ್ಲಿ ಹೋಗ್ಬಿಡ್ತಾರೆ. ಒಟ್ಟಲ್ಲಿ ಬೈ ಡಿಫಾಲ್ಟು ಆಟೋಮೆಟಿಕ್ ವರ್ಷನಲ್ಲಿ ಹೋಗ್ಬಿಡ್ತಾರೆ ಅವರು. ಇವ್ರು ಮಾತ್ರ ತಮಿಳ್ನಾಡವ್ರು ಮಾತ್ರ, ಅಂದರೆ ಕೇರಳ ಪ್ಲಸ್ ಕಿಶೋರ್ ಸರ್ಜಾ ನೆಟ್ವರ್ಕ್ ಅವರು ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತಾರೆ, ನಿಲ್ಲಿಸೋದಿಲ್ಲ. ತಮಿಳ್ನಾಡವರು ಮತ್ತು ಅರ್ಜುನ್ ಸರ್ಜಾ ನೆಟ್ವರ್ಕ್ ಅವರು ನಿಲ್ಲಿಸ್ಕೊಂಡು ನೋಡಿಕೊಂಡು ಪ್ರಾಪರ್ ವೇಯಾಗಿ ಹೋಗ್ತಾರೆ ಅಂತ ಅವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದು ಇದರಲ್ಲಿ ಸಿಟಿ ಬಸ್ ಸ್ಟಾಪ್ ಹೋಗುತ್ತಲ್ಲ 3 ವೇ, ಅದು ಆ್ಯಕ್ಚುಲಿ ಅದು ಕವರ್ ಮಾಡಬೇಕಾಗುತ್ತೆ. ಫಸ್ಟ್ ಬಸ್ ಹೋಯ್ತಲ್ಲ, ಅದನ್ನು ನಾನು ಕವರ್ ಮಾಡಲಿಲ್ಲ. ಅದು ಕವರ್ ಮಾಡಬೇಕಿತ್ತು. ಸಿಕ್ಕಾಪಟ್ಟೆ ಕೇರಳ ಗಾಡಿ ಜೊತೆಗೆ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು. ಇದ್ರ ಪೇಂಟಿಂಗು ಯಾವುದು ಛೋಟಾ ಭೀಮ್ ಪೇಂಟಿಂಗ್ ಎಲ್ಲ ಆಯ್ತು ಅದರಲ್ಲಿ. ಅದು ಸಿಕ್ಕಾಪಟ್ಟೆ ಅವಶ್ಯಕತೆ ಆಯ್ತದು. ಪ್ರಕಾಶ್ ಬಾಲಂಗುಚ್ಚಿ ಅದು ರೆಕಾರ್ಡ್ ಅಂತ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಸ್ಟೂಡೆಂಟ್ಸ್ ಕೂತ್ಕೊಂಡಿದ್ದಾರಲ್ಲ, ಅವರು ಈ ಕಡೆಗೆ ತೋರಿಸ್ಕೊಂಡು ಏನೇನೋ ಮಾತಾಡ್ತಿದ್ರು. ಅವರು ಕವರ್ ಮಾಡಿದ್ರು ಫೋಕಸ್ ಆಗೋಲ್ಲ, ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೆಲ್ಲ ಬಂದರೆ. ಇದು ಪ್ರಕಾಶ್ ಬಾಲಂಗುಚ್ಚಿ. ಇದು ಹಿಕ್ಕಟ್ಟು ಬೇಕಂತ ಹೆರಿಟೇಜ್ ಹಿಕ್ಕಟ್ಟು, ಬರೀ ಹಿಕ್ಕಟ್ಟಲ್ಲ ಎಲ್ಲ ವೆರಿ ಕಾಮನ್ ಇದು. ಅಲ್ಲೂ ಫುಟ್ಪಾತ್ ಬಿಟ್ಬಿಟ್ಟು ರೋಡ್ಗೆ ಹೋದೆ. ಇಲ್ಲಿ ಫುಟ್ಪಾತ್ ಬಿಡೋಕೆ ರೋಡ್ಗೆ ಹೋದರೆ ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು. ಅಲ್ಲೂ ವೆಹಿಕಲ್ಗಳು ಬರ್ತಾ ಇರ್ತವೆ, ಸುಮ್ಮನೆ ಕಷ್ಟ. ಫುಟ್ಪಾತೆಲ್ಲ ಹೋಗ್ತೀನಿ. ಇಂಥ ಕಟ್ಟು ಮುಂಡೆಲ್ಲ ಎದುರಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ. ಅದಕ್ಕೆ ಒಳಗೆ ಕೂತ್ಕೊಂಡು ತೋರಿಸ್ಕೊಡ್ತಾವ್ರೆ. ಪಾದಗಳು ಬೇರೆ ತೋರಿಸ್ತಾವ್ರೆ. ಅದು ಯಾರು ಬಿಟ್ರೋ ಗೊತ್ತಿಲ್ಲ ಅವ್ರನ್ನ ಒಳಕ್ಕೆ. ಸುಮಾರು ಜನ ಇದ್ದಾರೆ, ಅದು 4-5 ಜನ ಇದ್ದಾರೆ. ಆ್ಯಕ್ಚುಲಿ ಒಳಗಡೆ ಪಾರ್ಕ್ಗಳಿಗೆ ಯಾರ್ದು ಬಿಡೋಲ್ಲ ಅಲ್ಲಿ. ಅದು ಹೆಂಗೆ ಹೋದ್ರು ಹೈ ಇನ್ಫ್ಲೂಯೆನ್ಸ್ ಗೊತ್ತು. ಈಚೆ ನೀರು ಮೊದಲು
KS9 JJ 1144 ಅಲ್ಲಿ ಉದಯ ಬರೋದು ಮೊಟ್ಟೆ. ಇದು ಮೈ ಫೇವ್ರೆಟ್ ಕಲರ್ ನೆಕ್ಸಾನ್, ನಮ್ಮ ಫೇವ್ರೆಟ್ ಕಾರ್ ವಿತ್ ಫೇವ್ರೆಟ್ ಕಲರ್. ಇಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದು ಆ್ಯಕ್ಚುಲಿ ನಿಂತ್ಕೊಂಡಿದ್ದು ಸ್ಕೂಟರ್ ಅದು ಇವನು ಅವನ ಹೆಸರು ಷಣ್ಮುಗಂ ಬಾಲಂಗೊಚ್ಚಿ. ಅವನು ಷಣ್ಮುಗಂ ಇದೆ ಕಾರು, ಇದೇ ಸ್ಕೂಟರು, ಇದು ಓಡಿಸೋದು. ಅದು ಫೇವ್ರೆಟ್ ಸ್ಕೂಟರ್ ತೋರಿಸಿದ್ದು ಗೊತ್ತಿಲ್ಲ. ಇವನು ಅಲ್ಲಿಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ತಾರೆ, ಏನೋ ಸರಿ ಗೊತ್ತಿಲ್ಲ. ಅದು ಗುರು ಗುರು ಸ್ವೀಟ್ಸು ಮತ್ತು ಬಾವುಟ ಓಟ ನಿಂಬೆಹಣ್ಣು ಒಂದು ಅದೆಲ್ಲ ಅರ್ಥ ಇರುತ್ತೆ ಕವರ್ಗಳು ಎಲ್ಲ ಖಾಲಿ ಮಾಡಿರ್ತೀವಿ ತಿಂದು ಅಂತ. ಅಂದರೆ ನನಗೆ ಸಿಕ್ಕಿಲ್ಲ, ನನಗಿಂತ ಮುಂಚೆ ತಿಂದ್ಬಿಟ್ಟು ಕವರ್ ಬಿಸಾಕಿದ್ದಾರೆ ಅಂದರೆ ಯೂಸ್ ಮಾಡ್ಕೊಳ್ತೀವಿ ಮುಂಚೆ ಅಂತ ಅರ್ಥ ಅಷ್ಟೇ, ಸಿಂಪಲ್.